ರಾಮಕೃಷ್ಣರು ಎಷ್ಟು ಪರಮ ಧ್ಯಾನದಲ್ಲಿದ್ದವರು ಕೂಡ ಹೆಂಡತಿ ಬಗ್ಗೆ ಎಷ್ಟು ಗಮನ ಕೊಡ್ತಿದ್ರು ಅಂತ. ಇದು ಭಾಳ ಮುಖ್ಯಪ್ಪ, ನನಗೆ ಭಾಳ ಮುಖ್ಯ ಅನಿಸೋದು. ನಮ್ಮ ಸಂಬಂಧಗಳಲ್ಲಿ ಗಂಡ ಹೆಂಡತಿ ಸಂಬಂಧ, ಪರಿವಾರದಲ್ಲಿ ಸಂಬಂಧ ದೊಡ್ಡ ದೊಡ್ಡ ಕಾಣಿಕೆಗಳಿಂದ ಉಳಿಯಲ್ಲ, ಸಣ್ಣ ಸಣ್ಣ ಅಂಡರ್ಸ್ಟ್ಯಾಂಡಿಂಗ್ನಿಂದ ಬದುಕುವಂಥದ್ದು. ಯಾರಿಗೂ ಇಂಪೋರ್ಟೆಡ್ ಕಾರು, ಡೈಮಂಡ್ ನೆಕ್ಲೆಸ್ ಕೊಡಬೇಕಾಗಿಲ್ಲ ಸಂತೋಷ ಆಗಿರಬೇಕಾದ್ರೆ. ಸಣ್ಣ ಅಂಡರ್ಸ್ಟ್ಯಾಂಡಿಂಗು, ಸಣ್ಣ ಸಣ್ಣ ಸಲಹೆಗಳನ್ನು, ಒಪ್ಪಿಗೆಗಳನ್ನು, ಒಂದು ಮೆಚ್ಚುಗೆ ಮಾತು, ಇದು ಸಂಸಾರ ಗಟ್ಟಿ ಮಾಡುತ್ತೆ. ಒಂದು ಸಲ ಶಾರದಾ ಮಾತೆ ತಲೆನೋವು ಬಂತು ಅಂತ ಗೊತ್ತಾಯಿತು. ಎಷ್ಟು ಆತಂಕ ಆಗಿಬಿಡ್ತು ಇವರಿಗೆ, ಪರಮಹಂಸರಿಗೆ. ಅಂದರೆ ಅಯ್ಯೋ ಶಾರದೆಗೆ ತಲೆನೋವು ಬಂದಿದೆಯಂತಪ್ಪ ಹೃದಯ, ಯಾಕೆ ಬಂತು ಇವನೇನು ಹೇಳಬೇಕು, ಅದಕ್ಕೆ ಹೋಗು, ಅವನು ಕರಿ, ಇವನು ಕರಿ, ಕೋಲಾಹಲ. ಶಾರದೆಗೆ ತಲೆನೋವು ಬಂದಿದೆ. ಇದೇನು ತೋರಿಸುತ್ತೆ ಅಂದರೆ ಹಿ ಕೇರ್ಡ್ ಫಾರ್ ಹರ್. ಇದು ಭಾಳ ಮುಖ್ಯ. ಇದು ನೀವು ಎತ್ತರದಲ್ಲಿ ನಿರ್ವಿಕಲ್ಪ ಸಮಾಧಿ ಮಾಡಿಕೊಂಡ್ರೂ ಕೂಡ, ಅದಕ್ಕೆ ವಿವೇಕಾನಂದರು ರಾಮಕೃಷ್ಣಾಶ್ರಮ ಸ್ಥಾಪನೆ ಮಾಡಿದಾಗ ಒಂದು ಟ್ಯಾಗ್ಲೈನ್ ಕೊಟ್ಟಿದ್ದಾರೆ, ಅದ್ಭುತವಾದದ್ದು, ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯಚ ಅಂತ. ನೀನು ಆತ್ಮಕ್ಕೋಸ್ಕರ ಮೋಕ್ಷ ಪಡ್ಕೊಳ್ಳಯ್ಯ, ಅದು ಜಗತ್ತಿಗೆ ಒಳ್ಳೇದು ಮಾಡು. ಪ್ರತಿಯೊಬ್ಬರ ಬಗ್ಗೆ ಕರುಣೆ ಇರಬೇಕು. ಮನುಷ್ಯರ ಬಗ್ಗೆ ಕರುಣೆ ಇಲ್ಲದವನಿಗೆ ನಿರ್ವಿಕಲ್ಪ ಸಮಾಧಿ ಅನವಶ್ಯಕ, ಬೇಕಾಗಿಲ್ಲ. ತೊಗೊಂಡು ಏನು ಮಾಡ್ತೇವೆ ನಿರ್ವಿಕಲ್ಪ ಸಮಾಧಿ ತೊಗೊಂಡು, ಮನುಷ್ಯರ ಬಗ್ಗೆನೇ ಪ್ರೀತಿ ಇಲ್ಲದೆ ಹೋದರೆ. ರಾಮಕೃಷ್ಣರು ಎಷ್ಟು ಚಂದ ತೋರಿಸ್ತಾರೆ ಅಂದರೆ, ಅವರು 2 ಲೆವೆಲ್ಲಲ್ಲೂ ಇರಬಲ್ಲರು, ನಿರ್ವಿಕಲ್ಪ ಸಮಾಧಿಯಲ್ಲೂ ಇರಬಲ್ಲರು. ಹೆಂಡತಿಗೆ ಒಂಚೂರು ತಲೆನೋವು ಆದರೆ ಕಂಗಾಲಾಗ್ಬಿಟ್ಟು ಅಯ್ಯೋ ತಲೆನೋವು ಬಂದಿದೆ ಅಂತಲ್ಲಪ್ಪ, ಏನು ಮಾಡಬೇಕು ಅಂತ ಒದ್ದಾಟ. ಈ ಮಾನವೀಯ ಅಂತಃಕರಣ ಇದ್ದವರಿಗೆ ಮಾತ್ರ ಬಹುಶಃ ಆ ಮಟ್ಟ ಹೋಗೋಕ್ಕೆ ಸಾಧ್ಯ ಇದೆ ಅನಿಸುತ್ತೆ. ಅದಕ್ಕೆ ನಾನು ಒಂದು ಕಡೆ ಹೇಳ್ತೀನಿ, ರಾಮಕೃಷ್ಣರು ಗೃಹಸ್ಥರಾದರೂ ಆದರ್ಶ ಸನ್ಯಾಸಿ ಹಾಗೆ ಬದುಕಿದರು. ಸನ್ಯಾಸಿಯಂತೆ ವಿರಕ್ತರಾಗಿದ್ದರೂ ಕೂಡ ಗೃಹಸ್ಥ ಧರ್ಮದ ಕರ್ತವ್ಯಗಳನ್ನು ಸರಿಯಾಗಿ ಪಾಲಿಸಿದರು. ಹೀಗಾಗಿ ಏಕಕಾಲದಲ್ಲಿ ಅವರು ಸನ್ಯಾಸಿಗಳಿಗೂ ಗೃಹಸ್ಥರಿಗೂ ಆದರ್ಶದ ಮಾದರಿಯಾಗಿದ್ದರು ಅವರಿಬ್ಬರೂ ಅಂತ. ಒಂದು ಸಲ ಕರೀತಾರೆ ಶಾರದಾದೇವಿನ, ಅಂದರೆ ಎಷ್ಟರ ಮಟ್ಟಿಗೆ ವಿಚಾರ ಮಾಡ್ತಿದ್ರು ಆಕೆ ಬಗ್ಗೆ ಅಂತ. ನಾನು ಯಾಕೆ ಈ ಮಾತನ್ನು ಒತ್ತಿ ಹೇಳಬೇಕು ಅಂದರೆ, ರಾಮಕೃಷ್ಣರು ಪರಮಹಂಸರು ಆಕೆಯನ್ನು ದೂರ ಇಟ್ಟರು ಅಂತಲ್ಲ, ಸಣ್ಣ ಸಣ್ಣ ಕಾಳಜಿ ಮಾಡ್ತಾಯಿದ್ರು. ಒಂದು ಸಲ ಕರೆದು ಕೇಳಿದ್ರಂತೆ, ನೋಡು ನಿನ್ನ ವೈಯಕ್ತಿಕ ಖರ್ಚಿಗೆ ತಿಂಗಳಿಗೆ ಎಷ್ಟು ದುಡ್ಡು ಬೇಕಾಗ್ಬೋದು, ನಿನ್ನ ವೈಯಕ್ತಿಕ ಖರ್ಚಿಗೆ ದುಡ್ಡು ಎಷ್ಟು ಬೇಕಾಗ್ಬೋದು ಅಂತ. ಶಾರದಾ ಮಾತೆ ಹೇಳಿದ್ರಂತೆ, ಬಹುಶಃ 5-6 ರೂಪಾಯಿ ಆಗ್ಬೋದು ನನ್ನ ತಿಂಗಳಿಗೆ. ಆಗಿನ ಕಾಲ 5-6 ರೂಪಾಯಿ ಆಗ್ಬೋದು ಅಂತ. ಆಯ್ತು, 6 ಇಟ್ಕೋ. ಯಾಕೆ ಅಂತ ಕೇಳಿದ್ರಂತೆ. ನಾನು ಹೋದ ಮೇಲೆ ನಿನಗೇನಾದರೂ ಒಂದು ವ್ಯವಸ್ಥೆ ಮಾಡಬೇಕಲ್ಲ ನಾನು. ಇದು ನೋಡಿಪ್ಪ ಹೇಗಿದೆ ಅಂತ. ನಾನು ಹೋದ್ಮೇಲೆ ನಿನಗೊಂದು ಏನಾದರೂ ವ್ಯವಸ್ಥೆ ಮಾಡಬೇಕಲ್ಲ ಅಂಥೇಳಿ ವಿಚಾರ ಮಾಡ್ತಾರೆ. 600 ರೂಪಾಯಿ ಇಟ್ಟರೆ ಸಾಕು ಅನಿಸುತ್ತೆ. 600 ರೂಪಾಯಿ ಇಟ್ಟರೆ ನಿನ್ನ ಜೀವನಕ್ಕೆ ತಿಂಗಳ 6 ರೂಪಾಯಿ ಅಂತ ಬರ್ತಾ ಹೋಗುತ್ತೆ ಅಂತ. 100 ತಿಂಗಳು ತೊಂದರೆ ಇಲ್ಲ. ಆ ಥರದ ವ್ಯವಸ್ಥೆ ಮಾಡಿ 600 ಇಡ್ತೀನಿ ಅಂತ. ಇನ್ನೊಂದು ಕಡೆ ದಾಖಲೆ ಮಾಡ್ತಾರೆ, ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಿಲ್ಲ. 600 ಒಬ್ಬ ಬಲರಾಮ್ ಬಾಬು ಅಂತ ಶಿಷ್ಯ, ಅವನ ಕಡೆ 600 ರೂಪಾಯಿ ಕೊಟ್ಟು ಪ್ರತಿ ತಿಂಗಳು 5 ರೂಪಾಯಿ ಶಾರದಾ ಮಾತೆ ಕೊಡಬೇಕು ಅಂತ ಗೊತ್ತು ಮಾಡಿದ್ದಂತೆ. ಪ್ರತಿ ತಿಂಗಳು 5 ರೂಪಾಯಿ ಕೊಡಬೇಕಾಕೆ ಬದುಕೋದಕ್ಕೆ ಅಂತ ವ್ಯವಸ್ಥೆ ಮಾಡಿದರು ಅಂತ ಹೇಳ್ತಾರೆ. ಅದಕ್ಕೆ ಶಾರದಾ ಮಾತೆ ಹೇಳ್ತಾರೆ, ನನ್ನಂಥ ಭಾಗ್ಯವಂತೆ ಇನ್ನು ಯಾರೂ ಇಲ್ಲ. ಯಾಕಂದರೆ ನನ್ನನ್ನು ಅವರು ಒಂದು ಹೂವಿನಿಂದ ಹೊಡೆದು ನೋಯಿಸಲಿಲ್ಲ ಅಂತ. ಒಂದು ಹೂವಿನಿಂದ ಕೂಡ ಹೊಡೆದು ನೋಯಿಸಲಿಲ್ಲ ಅವರು ಅಂತ. ಆ ಥರದ ಪ್ರೀತಿ. ನಾನು ಹೇಳೋದು, ಈ ಸಂಬಂಧಗಳ ಗಟ್ಟಿ ಆಗೋದು ಆ ಪ್ರೀತಿಯಿಂದ, ಅಂತಃಕರಣದಿಂದ, ನಿಮ್ಮ ಹುದ್ದೆಯಿಂದ, ನಿಮ್ಮ ಹಣದಿಂದ, ನಿಮ್ಮ ಕಾರು ಬಂಗ್ಲೆಯಿಂದ ಅಲ್ಲ. ಆಗಬೇಕಾದ್ರೆ ಆ ಅಂತಃಕರಣದ ತುಡಿತ ಇಬ್ಬರು ನಡುವೆ ಇದ್ದರೆ ಸಾಕು. ಏನೇನೂ ಬೇಕಾಗಿಲ್ಲ. ನಾನು ಬಡವ, ಆಕೆ ಬಡವಿ, ಒಲವೇ ನಮ್ಮ ಬದುಕು. ಆ ಒಲವೇ ಬದುಕಿದ್ರೆ ಸಾಕು, ನಡೆದು ಹೋಗ್ಬಿಡುತ್ತೆ. ಅದನ್ನು ಮಡು ತೋರಿಸಿದವರು ಅವರು. ಎಷ್ಟರ ಮಟ್ಟಿಗೆ ಶಾರದಾ ಮಾತೆ ಬಗ್ಗೆ ಕಾಳಜಿ ಇತ್ತು ಅಂತ. ಕೆಲವರ ಅಧ್ಯಾತ್ಮ ಚಿಂತನೆಯನ್ನು ನೋಡಿದ್ದೀವಿ ನಾವು. ಇಲ್ಲಿ ಒಬ್ಬ ಯಜಮಾನಾಗಿ, ಗಂಡ ಆಗಿ ಹೆಂಡತಿನ ಯಾವ ಪ್ರೀತಿಯನ್ನು ನೋಡ್ಕೋಬೇಕು ಅಂತ ಅವ್ರು ಹೇಳ್ತಾರೆ. ನನ್ನಂಥ ಭಾಗ್ಯವಂತೆ ಇನ್ನು ಯಾರೂ ಇಲ್ಲ. ಯಾಕಂದರೆ ಅವ್ರು ಹೊಡಿಲಿಲ್ಲ, ನಾನು ಮದ್ಬಿಡಿ, ಹೂವಿನಿಂದನೂ ಹೊಡಿಲಿಲ್ಲ. ಇನ್ನೊಂದು ವಿಷಯ ತಮ್ಮ ಗಮನಕ್ಕೆ ಬರಬೇಕು. ನಮ್ಮ ಕನ್ನಡದಲ್ಲಿ ನೀನು, ನೀವು, ತಾವು ಅಂತ 3 ಪದ ಇದೆ. ತಾವು ಅನ್ನೋದನ್ನು ದೊಡ್ಡವರು ಹೇಳ್ತೀವಿ. ಅದು ಸನ್ಯಾಸಿಗಳಾಗಿರ್ಬೋದು ಅಥವಾ ಎತ್ತರದ ಅಧಿಕಾರಿಗಳಿಗೆ ತಾವು ಅಂತ ಹೇಳ್ತೀವಿ. ನಮ್ಮ ಸಮಾನರಿಗೆ, ಅತ್ಯಂತ ಆತ್ಮೀಯರಿಗೆ, ಪ್ರೀತಿ ಇರೋರಿಗೆ ನೀವು ಅಂತೀವಿ. ನಮಗಿಂತ ಸಣ್ಣವರಿಗೆ, ಮಕ್ಕಳಿಗೆ ಅಥವಾ ಕೆಲಸ ಮಾಡೋರಿಗೆ ಕೆಲವೊಂದು ಸಲ ನೀನು ಅಂತ ಕರಿತೀವಿ. ಅದೇ ರೀತಿ ಅಲ್ಲೂ ಇದೆ. ಆಪನಿ ಅಂದರೆ ತಾವು ಅಂತ ಹೇಳಿದಾಗೆ ಎಷ್ಟು ಚೆನ್ನಾಗಿದೆ ನೋಡಿ. ತುಯಿ ಅಂದರೆ ನೀನು, ತುಮಿ ಅಂದರೆ ನೀವು. ಅವ್ರು ಹೇಳ್ತಾರೆ, ತಪ್ಪಿ ಕೂಡ ಒಂದು ಸಲನೂ ರಾಮಕೃಷ್ಣರು ನನಗೆ ತುಯಿ ಅನ್ನಲಿಲ್ಲ, ನೀನು ಅನ್ನಲಿಲ್ಲ.
ತುಮಿ ಅಂತಿದ್ರು, ನೀವು ಅಂತ. ತಪ್ಪಿ ಕೂಡ ನೀನು ಅನ್ನಲಿಲ್ಲ ಅಂತೆ. ಅವ್ರು ಹೇಳ್ತಾರೆ ಎಷ್ಟು ಮಜಾ ಇದೆ ಅಂತಂದರೆ, ಅಲ್ಲಿ ಭಾಷೆಯೊಳಗೆ ಇಲ್ಲಿ ಬಾ ಅನ್ಬೇಕಾದ್ರೆ ತುಯಿ ಏಷ್, ತುಯಿ ಏಷ್, ಇಲ್ಲಿ ಬಾ ಅಂತ ಹೇಳಬೇಕು. ತುಯಿ ಏಷ್ ಅಂತ ಎಂದೂ ಅನ್ನಲಿಲ್ಲ ಅಂತವರು. ಅಂದದ್ದು ತುಮಿ ಏಷೋ, ತುಮಿ ಏಷೋ, ನೀವು ಬನ್ನಿ. ಯಾವಾಗಲೂ ಅದನ್ನೇ ಪ್ರಯೋಗ ಮಾಡ್ತಿದ್ರಂತೆ ಭಾತ್ಯನ. ಯಾವ ತಪ್ಪಿ ಕೂಡ ನೀನು ಅನ್ನಲಿಲ್ಲ, ನೀವು ಅಂತ ಇದ್ರು ಅಂತ. ಅಂದರೆ ಹೆಂಡತಿ ಬಗ್ಗೆ ಗೌರವ ತೋರಿಸುವಂಥ ರೀತಿ, ಆ ಮರ್ಯಾದೆ ಕೊಡುವಂಥ ರೀತಿ. ಒಂದು ಸಲ ಇವರೇನೋ ಯಾರೋ ವಿಚಾರ ಮಾಡ್ತಾ ಕೂತಿದ್ದಾರೆ ರಾಮಕೃಷ್ಣರು. ಶಾರದಾ ಮಾತೆ ಊಟದ ತಟ್ಟೆ ತಂದರು, ಇಟ್ಟರು, ಹೊರಟರು. ಇವ್ರು ನೋಡಿಲ್ಲ, ಇವರು ಯಾರು ಬಂದರೂ ನೋಡಲಿಲ್ಲ. ಹೋಗುವಾಗ ಯಾರೋ ಇಟ್ಟು ಹೋದ್ರು ಅಂತ ಗೊತ್ತಾಯಿತು. ಲಕ್ಷ್ಮಿ ಬಂದಿರಬೇಕು ಅಂತ ಹೇಳಿ, ಲಕ್ಷ್ಮಿ ನೀನು ಹೋಗುವಾಗ ಬಾಗಿಲು ಹಾಕ್ಕೊಂಡು ಹೋಗು, ನೀನು ಹೋಗುವಾಗ ಬಾಗಿಲು ಹಾಕ್ಕೊಂಡು ಹೋಗು ಅಂದರು. ಹಾಗೆ ಮಾಡ್ತೀನಿ ಅಂತ ಶಾರದಾ ಮಾತೆ ಅಂದರು. ಯಾವಾಗ ಇವ್ರ ಧ್ವನಿ ಕೇಳಿಸ್ತೋ, ಅಯ್ಯೋ ಲಕ್ಷ್ಮಿ ಅಲ್ಲ ಆಕೆ, ಎದ್ದು ಓಡಿದರು. ಆಕೆಂದೋಗಿ, ಸಾರಿ ನಾನು ಲಕ್ಷ್ಮಿ ಅಂದ್ಕೊಂಡು ನಾನು ನೀನು ಅಂದ್ಬಿಟ್ಟೆ, ತಪ್ಪು ತಿಳ್ಕೊಬೇಡ, ಬೇಜಾರು ಮಾಡ್ಕೋಬೇಡ. ಆಕೆ ಏನೂ ಬೇಜಾರು ಮಾಡ್ಕೋತಿರ್ಲಿಲ್ಲ. ಎರಡು ಕಾರಣಕ್ಕೆ. ಆಗಿನ ಕಾಲದಲ್ಲಿ ಈಗ ಹೆಂಗಿದೆಯೋ ನಾವೆಲ್ಲ ಹಳೆ ಕಾಲದವರು. ಈಗ ನೀನು ಅಂದರೆ ಏನು ಬೇಜಾರು ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಹೆಂಡತಿ ಕೂಡ ಗಂಡಿಗೆ ನೀನು ಅಂತ ಅನ್ನುವಾಗ ಇನ್ನು ಗಂಡನು ಹೆಂಡತಿಗೆ ನೀನು ಅನ್ನೋದ್ರೆ ಏನು ವಿಶೇಷ ಅನಿಸ್ಲಿಲ್ಲ. ಆದರೆ ಆಗಿನ ಕಾಲದಲ್ಲಿ ಹೆಂಡತಿಗೆ ನೀವು ಅನ್ನೋದು ಬಹಳ ಅಪರೂಪ. ಅದು ಅಲ್ಲದೆ ವಯಸ್ಸಿನ ಅಂತರ 18 ವರ್ಷ. ಬೇಕಾದಂಗೆ ಹೇಳ್ಬೋದಾಗಿತ್ತು. ಹೇಳಿದ ಶಾರದಾ ಮಾತೆ ಏನು ತಪ್ಪು ತಿಳ್ಕೊತಿರ್ಲಿಲ್ಲ, ನೀನು ಅಂದರೆ ಏನೂ ತಪ್ಪು ತಿಳ್ಕೊತಿರ್ಲಿಲ್ಲ. ಆದರೆ ಇವರು ನಂಗೆ ಗೊತ್ತಾಗಲಿಲ್ಲ ಲಕ್ಷ್ಮಿ ಅಂದು ನೀನು ಅಂದ್ಬಿಟ್ಟೆ, ತಪ್ಪಾಯಿತು, ಬೇಜಾರು ಮಾಡ್ಕೋಬೇಡ ಅಂದ್ರಂತೆ. ನನಗೇನು ಬೇಜಾರಿಲ್ಲ ಅಂದರು, ಹೋದ್ರು ಇವರು. ಇವ್ರು ಆರಾಮಾಗಿದ್ದಾರೆ ಶಾರದಾ ಮಾತೆ. ಮರುದಿನ ಬೆಳಗ್ಗೆ ಮತ್ತೆ ಹೋದ್ರು ಇವರು ಶಾರದಾ ಕಡೆ. ಹೋಗ್ಬಿಟ್ಟು, ನಿನ್ನೆ ಇಡೀ ರಾತ್ರಿ ನಿದ್ದೆ ಮಾಡಲಿಲ್ಲ ನಾನು, ಎಂಥ ತಪ್ಪು ಮಾಡಿಬಿಟ್ನಲ್ಲ, ಬೇಜಾರಿಲ್ಲ ತಾನೇ? ಅಯ್ಯೋ ಕಥೆಯ ನೋಡಿ, ಈ ಸೆನ್ಸಿಟಿವಿಟಿ ಅನ್ನೋದು ಇದನ್ನು ಕರೆಯೋದು ನಾನು. ಯು ಕ್ಯಾನ್ ಬಿ ಸೆನ್ಸಿಬಲ್, ಬಟ್ ಐ ಶುಡ್ ಬಿ ಫಸ್ಟ್ ಸೆನ್ಸಿಟಿವ್ ಟು ಅದರ್ಸ್ ನೀಡ್ಸ್ ಆ್ಯಂಡ್ ಅದರ್ಸ್ ಫೀಲಿಂಗ್ಸ್. ಮತ್ತೊಬ್ಬರ ಬಗ್ಗೆ ಗೌರವ ಇರಬೇಕಲ್ಲ, ಅದು ಎಷ್ಟು ಮಟ್ಟಿಗೆ ಚೆನ್ನಾಗಿ ನೋಡ್ಕೋತಾರೆ ಅಂತ. ಒಂದು ಸಲ ಪ್ರಶ್ನೆ ಕೇಳಿದ್ರಂತೆ ಶಿಷ್ಯರು ರಾಮಕೃಷ್ಣರಿಗೆ, ಅಲ್ಲ ಈಕೆನ ಜಗನ್ಮಾತೆ ಅಂತ ಕರಿತೀರಿ, ಪೂಜೆ ಮಾಡ್ತೀರಿ, ಎಲ್ಲ ಗೌರವ ಕೊಡ್ತೀರಿ, ಆದರೆ ಕಾಲು ಓದಿಸ್ಕೋತೀರಿ, ಕಾಲು ಚಾಚುವಂಗೆ ಕೂತ್ಕೋತೀರಿ, ಕಾಲು ಓದ್ತಾರೆ, ಮೈಗೆ ಎಣ್ಣೆ ಹಚ್ಚಿ ಓದ್ತಾರೆ ನಿಮಗೆಲ್ಲ. ಮತ್ತು ಇದು ಬೇಡವಾ, ಅದು ಜಗನ್ಮಾತೆ ಅಂತ ಅನಿಸಲ್ವಾ ನಿಮಗೆ? ಈ ಜಗನ್ಮಾತೆ ಕಡೆ ಸೇವೆ ತಗೋತೀರಿ ಅಂತ ಅನಿಸಲ್ವಾ ನಿಮಗೆ ಅಂತ. ಅದಕ್ಕೆ ಅವ್ರು ಭಾಳ ಚೆಂದ ಹೇಳ್ತಾರೆ, ಹೌದು ಆಕೆ ನನ್ನ ಹೆಂಡತಿ ಆದ್ದರಿಂದ ಕಾಲು ಒತ್ತುತ್ತಾಳೆ, ಕಾಲು ಒತ್ತಿದ ಮೇಲೆ ನಾನು ನಮಸ್ಕಾರ ಮಾಡ್ತೀನಿ ಆಕೆಗೆ ಅಂದರು. ಎಂಥದ್ದಿದೆ ನೋಡಿ. ಆಕೆ ಗಂಡ ಅಂಥೇಳಿ ಸೇವೆ ಮಾಡೋ ಅಧಿಕಾರ ಆಕೆಗಿದೆ, ಅದು ಮಾಡಲಿ. ಆ ಸೇವೆ ಮುಗಿದ ಮೇಲೆ ಜಗನ್ಮಾತೆ ಅಂತ ನಾನು ನಮಸ್ಕಾರ ಮಾಡ್ತೀನಿ ಆಕೆಗೆ ಅಂತ. ಈ ಥರದ ಸಂಬಂಧಗಳನ್ನು ಇಟ್ಕೊಂಡಿದ್ರು. ಅವ್ರು ಹೇಳ್ತಾರೆ, ಎಲ್ಲೋ ಒಂದು ಕಡೆ ಹೋಗಬೇಕಾಗಿತ್ತು, ತೀರ್ಮಾನ ಮಾಡ್ಕೊಂಡಿದ್ದೆ. ರಾಮಲಾಲನ ಚಿಕ್ಕಮ್ಮನ ಕೇಳಿದೆ. ರಾಮಲಾಲನ ಚಿಕ್ಕಮ್ಮ ಅಂದರೆ ಇವರೇ ಶಾರದಾ ಮಾತೆನ. ಅಲ್ಲಿ ಹೋಗೋದು ಬೇಕಾಗಿಲ್ಲ ಅಂದ್ಲು, ಬಿಟ್ಟೆ ಹೋಗೋದು ನಾನು. ಅಂದರೆ ಅಭಿಪ್ರಾಯಕ್ಕೆ ಮನ್ನಣೆ ಕೊಡುವಂಥದ್ದು. ಹೋಗಬೇಕಾಗಿತ್ತು. ಮತ್ತೊಬ್ಬರಾದ್ರೆ ಏನು ಕೇಳ್ತಾರೆ, ಆಕೆನೇನು ಕೇಳಿದ್ರಿ, ಹೋಗೊಂಡ್ಬಿಡ್ರಿ ನಾವು ಅಂತಾರೆ. ಆದರೆ ಆಕೆ ಹೋಗೋದು ಬೇಡ ಅಂದಾಗ ಹೋಗೋದನ್ನು ಕ್ಯಾನ್ಸಲ್ ಮಾಡಿದೆ ನಾನು ಅಂತ ನಾವು ಹೇಳ್ತಾರೆ. ಈ ಶಾರದಾದೇವಿ ಹೇಗೆ ಬದುಕಿದ್ರು ಅನ್ನೋದಕ್ಕೆ ನಮ್ಮ ನಿಸಾರ್ ಅಹಮದ್ ಅವರೊಂದು ಅದ್ಭುತವಾದ ಕವನ ಬರೆದಿದ್ದಾರೆ. ಭಾಳ ಚಂದದ ಕವನ. ಪೂರ್ತಿ ಕವನ ಓದೋ ಟೈಮ್ ತೊಗೊಳುತ್ತೆ, ಸ್ವಲ್ಪ ಮಾತ್ರ ಓದ್ಬೋದು ನಾನು. ನಿಮ್ಮ ನೆನೆದು ಸದ್ಭಕ್ತಿಯಲ್ಲಿ ತನುಮನವ ಹೂಡಿಸಿರುವೆ, ಭಾವ ಬುದ್ಧಿ ಚಿಜ್ಯೋತಿಯನ್ನು ನಿಮ್ಮಡಿಗೆ ಜೋಡಿಸಿರುವೆ. ಯಾವ ಯುಗದಲೆ ಯಾವ ನೆಲದಲೆ ಯಾವ ಧರ್ಮದಲೆ ಸದ್ವಿಭೂತಿ ತಾನರಳಬಹುದು, ಅದಕ್ಕಿಲ್ಲ ಎಲ್ಲೆಗಿಲ್ಲೆ. ವೇದ ಬೈಬಲ್ ಕುರಾನು ಸಾರಿಹವು ಸತ್ಯವನ್ನೇ, ಇದನ್ನರಿಯದಂಥ ವಿಚಾರವಂತ ಆಚಾರ ಪಂಥ ಸೊನ್ನೆ. ವಾರಣಾಸಿ ಜೊತೆಗೆ ಗಂಗೆ ಕೂಡ ಮನದಲ್ಲಿ ಹೊಳೆವಂತೆ. ಎಷ್ಟು ಚೆನ್ನಾಗಿದೆ ಒಂದು ಕಂಪ್ಯಾರಿಸನ್ ಅದು. ವಾರಣಾಸಿ ಜೊತೆಗೆ ಗಂಗೆ ಕೂಡ ಮನದಲ್ಲಿ ಹೊಳೆಯುವಂತೆ, ದೇವರನ್ನು ಸ್ಮರಿಸಿರಲು ದೇಗುಲದ ಶುಭಚಿತ್ರ ಬೆಳೆಯುವಂತೆ. ನಾವು ದೇವಸ್ಥಾನ ಅಂದಾಗ ವಿಗ್ರಹ ಮಾತ್ರ ನೆನಪಾಗಲ್ಲ, ದೇವಸ್ಥಾನ ನೆನಪಾಗುತ್ತೆ. ದೇವರನ್ನು ಸ್ಮರಿಸಿರಲು ದೇಗುಲದ ಶುಭಚಿತ್ರ ಬೆಳೆಯುವಂತೆ, ಪರಮಹಂಸರನು ಮಹದ್ಭಕ್ತಿಯಲ್ಲಿ ನೆಲೆವ ಎಲ್ಲ ಸುಜನ ತಮಗರಿಯದಂತೆ ಸಲ್ಲಿಸುತ್ತಿಹರು ನಿಮಗೂನು ದಿವ್ಯ ನಮನ. ಕೃಷ್ಣ ಸಾಗರಕ್ಕೆ ಎಂತೋ ಬೃಂದಾವನವು ಅಂತೆ, ಅನವರತ ಗುರುವಿಗೆ ಅನ್ಯೋನ್ನವು ನೀವು ರವಿಯಷ್ಟು ಇರದ ಹಂತೆ. ಸಂಸಾರ ಕೂಪ ಮಂಡೂಕವಲ್ಲ ಪತಿಯಲ್ಲ ಪರಕೆ ಗರುಡ ಕುರುಡ, ಹುಟ್ಟಿನಿಂದಲೇ ಬಾನ ಬಯಲ ಹೊಂಬೆಳಕಿಗೊಲೆದ ಗರುಡ. ಮುಂದಿನ ಬಹಳ ಮುಖ್ಯ ನನಗೆ. ಬಹುಯುಗದ ಶಿಖರದ ಅಧ್ಯಾತ್ಮ ಸಿದ್ಧಿಗೆ ಆಯೋಜಿಸಿತ್ತು ದೈವ, ಯೋಜಿಸಿತ್ತು ಶ್ರೀ ಗುರುವಿನಂಥ ಅವಿನಾ ಸಮಸ್ವಭಾವ.
ಸಾಧನಾ ಸಂಚಯದ ಶ್ರೀರಕ್ಷೆ ಜೊತೆಗೆ ನೀವಾದಿರಮ್ಮ ಪಾತ್ರ, ಏಕಸೂತ್ರದ ಅವಳಿ ಬೊಂಬೆಯಾಯಿತು ಭವಸುಸೂತ್ರ. ಕಡೆ ಸಾಲು, ಕಡೆ ಶ್ಲೋಕ ನನಗೆ ಸೊಲ್ಲು ಭಾಳ ಇಷ್ಟ, ಚಂದದ್ದು ಬರೆದಿದ್ದಾರೆ. ಇದು ಎಷ್ಟು ಒಳ್ಳೆಯ ಎಕ್ಸಾಂಪಲ್. ಮನೆ ತುಂಬ ಕಂಪನೆಸೆವಂತೆ ಎಲ್ಲೋ ಹಚ್ಚಿಟ್ಟು ಅಗರಬತ್ತಿ. ಮನೆ ಒಂದು ಅಗರಬತ್ತಿ ಹಚ್ಚಿಟ್ಬಿಟ್ರೆ ಕಾಣಿಸೋಲ್ಲ, ಅದು ಆ ಸುಗಂಧ ಎಲ್ಲ ಕಡೆ ಹರಡ್ಕೊಂಡಿರುತ್ತೆ. ಮನೆ ತುಂಬ ಕಂಪನೆಸೆವಂತೆ ಎಲ್ಲೋ ಹಚ್ಚಿಟ್ಟ ಅಗರು ಬತ್ತಿ, ಸದ್ದಿರದೆ ಬಾಳಿ ಹಬ್ಬಿದೆರಿ ಕೀರ್ತಿ ಯುಗದೆತ್ತರಕ್ಕೆ ಎತ್ತಿ. ನಾಡ ನಾರಿಯರ ಬಾಳಗುರಿಗೆ ಧ್ರುವತಾರೆ ಪುಣ್ಯ ಸ್ಮರಣೆ, ಪರಮ ಪದಕ್ಕೆ ಪಾವೊಟಿಗೆ ನಿಮ್ಮ ಶ್ರೀಮತ್ ಪದಾನುಸರಣೆ. ಎಂಥ ಅದ್ಭುತ ಮಾತಲ್ವಾ. ನೀವು ಕೆಲವರು ಇರ್ತಾರೆ, ಸಾಕಷ್ಟು ಜನ ನಮ್ಮ ಜೀವನದಲ್ಲಿ ಬಂದು ಹೋಗ್ತಾರೆ. ಕೆಲವರು ಬಂದು ತುಂಬ ಸದ್ದಾಗತ್ತೆ, ಆಹಾ ಹೋಹೋ ಅಂತ ಅಬ್ರ ಬಂದು ಹೋದ್ರೆ ಸಾಕಪ್ಪ ಅನ್ನಂಗಿರುತ್ತೆ. ಇನ್ನು ಕೆಲವ್ರು ಬಂದಾಗ ಖುಷಿ ಆಗುತ್ತೆ, ಪ್ರೀತಿ ಬರುತ್ತೆ. ಇನ್ನು ಕೆಲವರು ಸದ್ದಿಲ್ಲದೆ ಬರ್ತಾರೆ, ಸದ್ದಿಲ್ಲದೆ ಹೋಗ್ತಾರೆ. ಆದರೆ ಕೆಲವರು ಮಾತ್ರ ಮೂಲೆಯಲ್ಲಿ ಹಚ್ಚಿಟ್ಟಂಥ ಊದಿನ ಕಡ್ಡಿ ಹಾಗೆ ಗೊತ್ತಿಲ್ಲದ ಹಾಗೆ ಮನಸ್ಸಿಗೆ ಕಂಪನ್ನು ಕೊಡ್ತಾರೆ, ಸಂತೋಷವನ್ನು ಕೊಡ್ತಾರೆ. ಶಾರದಾ ಮಾತೆ ಹಿಂದಿದ್ದರೂ ಕೂಡ ರಾಮಕೃಷ್ಣರ ಜೀವಕ್ಕೆ ಚೈತನ್ಯವಾಗಿ ನಿಂತವರು ಅಂತ. ಕೆಲವೊಂದನ್ನು ಟೈಮ್ ನೋಡ್ಕೊಂಡು ಬಿಡಬೇಕಾಗಿದೆ ನಾನು ಅಷ್ಟೇ. ನಾನು ಆಗಲೇ ಹೇಳಿದೆ, ತಡಿಕೆ ಕಟ್ಟಿದ್ರು ನೌಬತ್ ಖಾನೆಗೆ ಅಂತ. ಆ ತೂಂತಿಂದ ಅವ್ರು ಗಮನಿಸ್ತಾರೆ ಅಂತ ಗೊತ್ತಿತ್ತು. ಇವ್ರ ಹಾಸ್ಯ ಸ್ವಭಾವ ಭಾಳ ದೊಡ್ಡದು, ಭಾಳ ಹಾಸ್ಯ ಜೀವನದಲ್ಲಿ ತುಂಬ ತಮಾಷೆ ಮಾಡೋ ಸ್ವಭಾವ. ಅವ್ರು ಹೇಳೋರಂತೆ, ಯಾರೇ ಬಂದರೆ ಆ ನೌಬತ್ತಿನ ಸುತ್ತ ತಡಿಕೆ ಇರೋದ್ರಿಂದ ರಾಮಕೃಷ್ಣರದೊಂದು ಪಂಜರ ಅಂತ ಕರಿತಾ ಇದ್ರಂತೆ. ಪಂಜರ ಅಂತ ದೇವಾಲಯದ ಪ್ರಸಾದ ಬಂದ ಕೂಡಲೇ ರಾಮಲಾಲ್ಗೆ ಹೇಳೋರಂತೆ, ರಾಮಲಾಲ್ ಇಲ್ಲೋ ಆ ಪಂಜರದಲ್ಲಿ ಗಿಳಿ ಇದಾವಲ್ಲ ಎರಡು, ಅವಕ್ಕೊಂದಿಷ್ಟು ಹಣ್ಣು ಕಾಳು ಹಾಕಿ ಬಾ. ತಮಾಷೆ ಹೇಳೋದು ಯಾಕೆ ಅವ್ರನ್ನ, ಆ ಪಂಜರದಲ್ಲಿ ಎರಡು ಗಿಳಿ ಇದ್ದಾವಲ್ಲ ಅವಕ್ಕೊಂದಿಷ್ಟು ಹಣ್ಣು ಕಾಳು ಹಾಕಿ ಬಾ. ಬಹಳಷ್ಟು ದಿವಸ ಬಹಳಷ್ಟು ಜನ ನಿಜ ಅಂತ ತಿಳ್ಕೊಂಡಿದ್ರು, ಅಲ್ಲಿ ಗಿಳಿ ಇದ್ದಾವೆ ಎರಡು ಅಂತ. ಅವ್ರಿಗೆ ಮನುಷ್ಯ ಗೊತ್ತೇ ಇಲ್ಲ, ಇರೋದೇ ಗೊತ್ತಿಲ್ಲ. ಅದಕ್ಕೊಬ್ಬ ಯಾರು ಅವರೆಲ್ಲ ರಾಮಕೃಷ್ಣರ ಜೀವನವನ್ನು ಬರೆದಂಥ ಮಹಾಶಯ, ಅವ್ರು ಕೂಡ ಮಹೇಂದ್ರನಾಥ್ ಗುಪ್ತ, ಆತ ಕೂಡ ಹಾಗೆ ಬರ್ಕೊಂಡಿದ್ದ. ಮೊದಲು ರಾಮಕೃಷ್ಣರು ಎರಡು ಗಿಳಿ ಸಾಕಿದ್ದಾರೆ ಪಂಜರದಲ್ಲಿ ಅಂತ. ನಂತರ ಗಿಳಿ ಅಲ್ಲಪ್ಪ ಮನುಷ್ಯರವರು, ನನ್ನ ಹೆಂಡತಿ ಮತ್ತು ನನ್ನ ಅಣ್ಣನ ಮಗಳು ಅಂತ ಹೇಳ್ಬೇಕಾಯ್ತು, ತಮಾಷೆ ಮಾಡಿ ಹೇಳೋದು. ಆಮೇಲೆ ಒಂದು ಸಲ ಆದಂಥ ಘಟನೆಗಳನ್ನ ಕಟ್ ಮಾಡಬೇಕು. ಒಂದು ತಮಾಷೆ ಪ್ರಸಂಗ ಭಾಳ ಚೆನ್ನಾಗಿರೋದು. ಭಾಳ ನಾಚಿಕೆ ಸ್ವಭಾವದವರು ಶಾರದಾ ಮಾತೆ. ಹೊರಗಡೆ ಬಂದು ಹಿಂಗೆ ಗಂಡಸರ ಹತ್ರ ನೋಡಿ ಮಾತಾಡಿದವರೇ ಅಲ್ಲ ಅವರೆಂದು. ಒಂದು ಸಲ ರಾಮಕೃಷ್ಣರು ಯಾಕೇನು ಪ್ರಸಿದ್ಧ ಪರೀಕ್ಷೆ ಮಾಡಬೇಕಂತಾನೋ ಅಥವಾ ತಮಾಷೆ ಮಾಡಬೇಕಂತಾನೋ, ನೋಡು ಒಂದು ಕೆಲಸ ಆಗಬೇಕಲ್ಲ ಇವತ್ತು. ನನ್ನ ಶಿಷ್ಯ ಒಬ್ಬ ಇದ್ದಾನೆ, ನನ್ನ ಶಿಷ್ಯ ಇದ್ದಾನೆ, ಭಾರಿ ಬೆಳ್ಳಗಿದ್ದಾನೆ ಹುಡುಗ, ಅವನು ಬೆಳ್ಳಗಿದ್ದಾನೆ. ಈಗ ನೀನು ತೀರ್ಮಾನ ಕೊಡಬೇಕು, ನಾನು ಹೆಚ್ಚು ಬೆಳಗೋ ಅವನು ಹೆಚ್ಚು ಬೆಳಗೋ, ಯಾರು ಹೆಚ್ಚು ಬೆಳ್ಳಗೆ ನೋಡಿ ಹೇಳಬೇಕು ಅಂತ. ಆಕೆ ಹೇಳ್ತಾಳೆ, ನಾನು ಮಾಡಲ್ಲ, ಅದೆಲ್ಲ ಕೆಲಸ ಮಾಡಲ್ಲ. ಅವನು ಎದುರಿಗೆ ಬರಬೇಕು, ನಿಂತ್ಕೊಂಡು ನೋಡೋಕ್ಕಾಗಲ್ಲ ನನಗೆಲ್ಲ, ನನಗೆ ಗೊತ್ತು ನೀ ಮಾಡಲ್ಲ ಅಂತೀವಿ. ಅದಕ್ಕೇನು ಮಾಡಬೇಕು, ನೀನು ತಡಿಕೆ ಹೇಳಿದೆ ನಿಂತ್ಕೋ, ನೀನು ತೂತಿದೆಯಲ್ಲ ಕ್ಯಾಮ್ರಾ, ಅದು ನಿಂತ್ಕೋ. ನಾನು ಮತ್ತು ನನ್ನ ಶಿಷ್ಯ ಇಬ್ಬರು ನೌಬತ್ ಖಾನೆ ಮುಂದೆ ಪಂಚವಟಿ ಕಡೆ ನಡ್ಕೊಂಡು ಹೋಗ್ತೀವಿ. ನಮ್ಮಿಬ್ಬರೂ ಸರಿಯಾಗಿ ನೋಡಿ ತೀರ್ಮಾನ ಕೊಡ್ಬೇಕು. ನೀನು ತೀರ್ಮಾನ ಏನು ಕೊಡ್ತೀಯಾ, ನಾನು ಬೆಳಗೋ ಅವನು ಬೆಳಗೋ ತೀರ್ಮಾನ ಮಾಡಬೇಕು. ಇದು ಒಳ್ಳೆ ಕಾಂಪಿಟೇಷನ್ ಇದು. ಅವ್ರಿಗೇನು ಖಾತ್ರಿ ಇತ್ತು ರಾಮಕೃಷ್ಣರಿಗೆ ಅಂದರೆ, ತನ್ನ ಬಗ್ಗೆ ಇಷ್ಟೊಂದು ದೊಡ್ಡ ಅಭಿಪ್ರಾಯ ಇಟ್ಕೊಂಡವಳು, ಪೂಜ್ಯತೆ ಇಟ್ಕೊಂಡವಳು ಶಾರದೆ, ಖಂಡಿತ ನಾನೇ ಬೆಳಗಿದ್ದೀನಿ ಅಂತ ಹೇಳ್ತಾಳೆ ಅಂತ ತೀರ್ಮಾನ ಮಾಡ್ಕೊಂಡಿದ್ರು. ಅಂದರೆ ಜಜ್ಮೆಂಟ್ ಹಿಂಗೆ ಬರುತ್ತೆ ಅಂತ ತೀರ್ಮಾನ ಆಗಿತ್ತು ಅವ್ರು. ಇವರು ನೋಡಿ ಹಾಗಾದ್ರೆ ಮುಂದೆ ಹೋಗ್ತೀನಿ ಅಂತ ಅವ್ರು ನೋಡಿದರು, ಬಂದು ಕೇಳಿದರು, ನಮ್ಮಿಬ್ಬರಲ್ಲಿ ಅತಿ ಬೆಳ್ಳಗೆ ಯಾರು ಅಂತ ಹೇಳಿ ರಾಮ್ಲಾಲ್ ಕಡೆ ನೋಡಿ ಹೂ ಹಾರಿಸ್ತಾರೆ. ನೋಡಿ ಹಾಗೆ ಹೇಳ್ತಾಳೆ ಆಕೆ, ನಂದೇ ಅಂತ ಹೇಳ್ತಾಳೆ ಅಂತ. ಆಕೆ ನೋಡ್ಬಿಟ್ಟು ಹೇಳಿದ್ರಂತೆ, ಗೆದ್ದವನು ಅವನು, ನೀವಲ್ಲ ಅಂತ. ಅಂದರೆ ಮುಲಾಜಿಲ್ಲ ಅಲ್ಲಿ ಅಂತ. ತೀರ್ಮಾನ ಕೊಡಬೇಕಾದ್ರೆ ಮುಲಾಜಿಲ್ಲ. ಪ್ರೀತಿಗೋಸ್ಕರ ಸುಳ್ಳು ಹೇಳಲ್ಲ, ನಿಜವಾಗ್ಲೂ ಅವ್ನು ನಿಮ್ಗಿಂತ ಬೆಳ್ಳಗಿದ್ದಾನೆ ಅಂತ ಹೇಳಿದ್ರಂತೆ. ಜೋರಾಗಿ ನಕ್ರಂತೆ. ಅದಕ್ಕೆ ಹೇಳ್ತಾರೆ, ಶಾರದಾ ದೇವಿಗೆ ಹೆಚ್ಚು ಪರಿಚಯ ಜನ ಇರಲಿಲ್ಲ ಅವಾಗ. ಬರೋರೆಲ್ಲ ರಾಮಕೃಷ್ಣನ ಕಡೆ ಬರೋರು. ಈ ಶಾರದಾ ಮಾತೆ ಮನಸ್ಸು ಎಷ್ಟು ದೊಡ್ಡದು ಅಂದರೆ, ಯಾರನ್ನಾದರೂ ಸ್ವೀಕಾರ ಮಾಡಿಬಿಡುವಂಥ ಮನಸ್ಸು. ಒಂದು ಸಲ ಒಬ್ಬ ವೃದ್ಧೆ ಬಂದ್ಲಂತ ಅವ್ರ ಕಡೆ. ಬಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ಲು, ಸುಮಾರು ಹೊತ್ತು ಮಾತಾಡ್ತಾ ಇದ್ಲು. ರಾಮಕೃಷ್ಣರು ಗಮನಿಸಿದ್ರು ಆ ವೃದ್ಧೆ ಹೋದದ್ದನ್ನು, ಆ ತಡಿಕೆ ಕಡೆ ಹೋದದ್ದನ್ನು ನೋಡಿದರು. ನಂತರ ಶಾರದೆಯನ್ನು ಕರೆದ್ರಂತೆ. ಕರೆದ್ಬಿಟ್ಟು, ಆಕೆ ಹತ್ರ ಯಾಕೆ ಮಾತಾಡ್ತೀನಿ ನೀನು, ಆಕೆ ನಡತೆ ಸರಿ ಇಲ್ಲ ಆಕೆದು. ನನಗೆ ಗೊತ್ತಿದೆ ಅಂದ್ರಿ ಇವರು.
ಹಿಂದೆ ವೇಷ ಆಗಿದ್ಲಾಕೆ, ಆಕೆ ಹತ್ರ ಏನು ಮಾತು ನೀನು ಸರಸ. ಅವ್ರ ಕಾಳಜಿ ಏನು ಅಂದರೆ ರಾಮಕೃಷ್ಣ ಪರಮಹಂಸರ ಹೆಂಡತಿ ಅಂಥವ್ರ ಜೊತೆಗೆ ಇರ್ತಾಳೆ ಅಂದರೆ ಆಕೆ ಕ್ಯಾರೆಕ್ಟರ್ಗೆ ಒಂದು ಬೊಟ್ಟು ಕಿಕ್ಕೆ ಬರಬಾರ್ದು ಅಂತ. ಅವ್ರ ಹತ್ರ ಯಾಕೆ ಮಾತಾಡ, ಅವ್ರ ಹತ್ರ ಏನು ಸರಸ ನಿನಗೆ ಅಂತ ಕೇಳಿದ್ರಂತೆ. ಆಕೆ ಎಷ್ಟು ಚಂದ ಹೇಳಿದ್ರಂತೆ, ಹಿಂದೆ ಏನಾಗಿದ್ಲೋ ನನಗೆ ಗೊತ್ತಿಲ್ಲ, ಈಗ ಪಶ್ಚಾತ್ತಾಪ ಆಗಿ ದೇವಿ ಕಡೆಗೆ ಬಂದಿದ್ದಾಳೆ ಆಕೆ. ದೇವಿ ಕಡೆಗೆ ಬಂದಾಗ ಆ ಹಿಂದಿನ ಎಣಿಸ್ಬಾರ್ದು ನಾವು, ಆಕೆ ಚೆನ್ನಾಗಿದ್ದಾಳೆ ಅಂತ. ಅವರು ರಾಮಕೃಷ್ಣ ಜೊತೆಗೆ ಆರ್ಗ್ಯೂ ಮಾಡಿದರು. ಆಕೆ ಹಿಂದೆ ಏನಾಗಿದ್ಲು ಸಂಬಂಧ ಇಲ್ಲ, ಅಜಾಮಿಳ ಆಗಿರಲಿಲ್ವಾ, ಆಕೆ ಹೇಳ್ತಾ ಅಜಾಮಿಳ ಆಗಿರಲಿಲ್ವಾ, ಅಜಾಮಿಳನ ನಾರಾಯಣ ಪಾರ ಮಾಡಲಿಲ್ವಾ, ಆದ್ದರಿಂದ ಹಿಂದೆ ಏನಾಗಿದ್ದರೂ ಬೇಡ, ಈ ಕ್ಷಣಕ್ಕೆ ಸದ್ವಿಚಾರ ಬಂದಿದೆ ಆಕೆಗೆ ನಾನು ಸಹಕಾರ ಮಾಡ್ತೀನಿ ಎಂದರು. ಅಂದರೆ ಪ್ರಸಂಗ ಬಂದರೆ ರಾಮಕೃಷ್ಣರನ್ನ ಎದುರಿಸಿ ಮಾತಾಡುವಂಥ ಛಲ ಕೂಡ ಶಾರದಾ ಮಾತೆಗಿತ್ತು. ಇನ್ನೊಂದು ಸಲ ಭಾಳ ತಮಾಷೆ ಆಯಿತು. ಇನ್ನೊಬ್ಬಳು ಹೆಣ್ಮಗಳು ಬರ್ತಾಳೆ ರಾಮಕೃಷ್ಣ ಹತ್ರ, ಅದು ಮಧುರ ಭಾವ ಅಂತ ನಾವು ಚಂದ ಕರಿಬೇಕಾದ್ರೆ ಮಧುರ ಭಾವ ಅಂತ. ಇನ್ನೊಂದು ಸಲ ಕಾಮನ್ ಸೆನ್ಸ್ ನೋಡಿದ್ರೆ ಹುಚ್ಚಾಟ ಅಂತ. ಆಕೆ ಬಂದು ರಾಮಕೃಷ್ಣರು ಅಪ್ಪುಗೊಳಕ್ಕೆ ಹೋಗ್ತಾಳೆ, ಮಾತಾಡೋಕ್ಕೆ ಹೋಗ್ತಾಳೆ. ಒಂಥರ ವಿಚಿತ್ರ ಹೆಂಗ್ಸದು. ಸಿಕ್ಕಾಪಟ್ಟೆ ಬೈದ್ಬಿಡ್ತಾರೆ ರಾಮಕೃಷ್ಣರು, ಹೊರಗಡಿ ಇಲ್ಲಿ ಬರಬೇಡ, ನನ್ನ ಕಡೆ ಬರಬೇಡ ಇನ್ನ ಅಂತ ಬೈತಾರೆ. ಆಗ ತಕ್ಷಣ ಈಕೆ ಇನ್ನೊಬ್ಬರನ್ನ ಕಳಿಸಿ ಆ ಹೆಣ್ಮಗಳು ಕರ್ಕೊಂಬ ಇಲ್ಲಿ ನಿನಗೆ ಏನಾದರೂ ಹೇಳೋದು ನನಗೆ ಹೇಳಮ್ಮ ತಾಯಿ, ಅವ್ರ ಹತ್ರ ಯಾಕೆ ಬೈಸ್ಕೋತೀಯ ನೀನು, ನನ್ನ ಹತ್ರ ಬಾ ಅಂದರೆ ಗಂಡ ಹೇಳಿದಕ್ಕೆ ವಿರುದ್ಧ ಅಂತಲ್ಲ, ಯಾರಿಗೆ ಬೈದರೂ ಕೂಡ ಆಕೆಗೆ ನೋವು ಆಗ್ತಿತ್ತು. ಬೈಬೇಡ, ಬಿಟ್ಬಿಡಿ, ಆಕೆ ಏನು ಮಾಡ್ತಾ ಬಿಟ್ಬಿಡಿ, ನಾ ಕರ್ಕೊಂಬ ನನ್ನ ಕಡೆ ಅಂತ ಹೇಳೋದು. ಒಂದು ಸಲ ಊಟಕ್ಕೆ ತೊಗೊಂಡು ಹೋಗ್ತಿದ್ದಾರೆ ಇವರು, ಯಾರೋ ಹೆಣ್ಮಗಳು ಬಂದರು, ಅಮ್ಮ ನಾನು ಕೊಡ್ತೀನಿ ಗುರುಗಳಿಗೆ ಊಟ ಅಂತ. ಸಾಕಷ್ಟು ಸಲ ಆಗ್ತಿತ್ತು. ತೊಗೊಂಡೋಗಿದ್ದು ಕೊಟ್ಟಲು. ತೊಗೊಂಡು ಹೋಗಿ ಕೊಟ್ಟ ತಕ್ಷಣ ರಾಮಕೃಷ್ಣರಿಗೆ ಶಾಕ್ ಹೊಡೆದಂಗೆ ಆಯಿತು. ಶಾಕ್ ಹೊಡೆದ್ಬಿಟ್ಟು, ಯಾಕಂದರೆ ಆಕೆ ಮುಟ್ಟಿದನ್ನ ನಾನು ಹೆಂಗೆ ತಿನ್ನಲಿ, ಆಕೆ ಕಡೆ ಕಳಿಸಿದೆ, ಬುದ್ಧಿ ಇಲ್ಲ ನಿನಗೆ, ಆಕೆ ಯಾರು ಅಂತ ಗೊತ್ತಿಲ್ಲ, ಆಕೆ ನಡತೆ ಸರಿ ಇಲ್ಲ, ಆಕೆ ಮುಟ್ಟಿದನ್ನ ನಾನು ಹೆಂಗೆ ಊಟ ಮಾಡೋದು ಅಂತ ಜೋರು ಮಾಡ್ತಾಯಿದ್ರು. ಶಾರದಾ ಮಾತೆ ಮುಂದೆ ಕೂತ್ಕೊಂಡು, ಅದೆಲ್ಲ ಬಿಡಿ, ಊಟ ಮಾಡಿ ಮೊದಲು ಒಂದು, ನಾ ಊಟ ಮಾಡಲ್ಲ, ಮುಟ್ಟೋಕ್ಕೆ ಆಗಲ್ಲ ನನಗೆ, ಆಕೆ ಕಡೆಯಿಂದ ಯಾಕೆ ಕಳಿಸ್ಕೊಟ್ಟೆ ನೀನು, ಹಾಗೆ ಇನ್ನೊಬ್ಬೆ ಅಂಥವ್ರ ಕಡೆಯಿಂದ ಕಳಿಸಲ್ಲ ಅಂತ ಪ್ರತಿಜ್ಞೆ ಮಾಡು, ಆಮೇಲೆ ಊಟ ಮಾಡ್ತೀನಿ ಅಂದರು. ತಕ್ಷಣ ಅದು ದಯವಿಟ್ಟು ಗಮನಿಸ್ಬೇಕು ಆ ಗಟ್ಟಿತನ ಅನ್ನೋದು. ಕೈ ಎತ್ತಿ ಕೈ ಮುಗಿತಾರೆ, ದಯವಿಟ್ಟು ಇಂಥ ಮಾತು ಹೇಳಬೇಡಿ ನನಗೆ, ನನ್ನ ಕಡೆ ಯಾರೇ ಬಂದು ಅಮ್ಮ ಅಂದರೆ ಇಲ್ಲ ಅನ್ನೋಕ್ಕಾಗೋಲ್ಲ ನನಗೆ. ಅವ್ರು ಹಿಂದಿನ ತೊಗೊಂಡು ಏನು ಮಾಡ್ತೀರಿ, ನಿಮ್ಗೆ ಊಟಕ್ಕೆ ಕೊಡೋಕೆ ಬಂದಾಗ ಮನಸ್ಸು ಶುದ್ಧ ಆಗಿತ್ತು ಆಕೆದು, ನನಗೆ ಗೋಡ್ತೀನಿ, ಆಕೆ ಕಣ್ಣೆಲ್ಲ ಶುದ್ಧ ಆಯಿತು. ಅವ್ರು ಯಾರೇ ಬಂದು ಕೇಳಿದ್ರು ಕೂಡ ಇಲ್ಲ ಅನ್ನೋಕೆ ನನ್ನ ಕಡೆಯಿಂದ ಆಗಲ್ಲ, ಅವ್ರ ಕಡೆಯಿಂದ ಕಳಿಸ್ಕೊಡ್ತೇನೆ ಊಟ, ನೀವು ಸುಮ್ಮನೆ ಊಟ ಮಾಡಿ ಅಂದರು. ರಾಮಕೃಷ್ಣರು ಊಟ ಮಾಡಿದರು. ಅವತ್ತಿಂದ ತಕರಾರೇ ಎತ್ತಲಿಲ್ಲ, ಯಾರು ತಂದು ಕೊಟ್ಟರು ತಕರಾರೇ ಎತ್ತಲಿಲ್ಲ. ಅಂದರೆ ಕೆಲವು ಮನಸ್ಸುಗಳ ಪೂರ್ವಾಗ್ರಹ ರಾಮಕೃಷ್ಣರಲ್ಲೂ ಇದ್ದರೆ ಅದನ್ನು ಶಾರದಾ ಮಾತೆ ಗಟ್ಟಿಯಾಗಿ ಕರೆಕ್ಟ್ ಮಾಡ್ತಿದ್ರು ಅಂತ. ಬರೀ ನೆರಳಿನ ಹಾಗೆ ಇರೋದಲ್ಲ. ನಾನು ಒಂದು ಸಲ ಹೇಳಿದ್ದೆ, ರಾಮಾಯಣದ ಬಗ್ಗೆ ಮಾತಾಡಬೇಕಾದ್ರೆ ಹೇಳಿದ್ದೆ, ಸೀತೆ ನಿನ್ನ ನೆರಳಿನ ಹಾಗೆ ಇರ್ತಾಳೆ ಅಂತ ಆಕೆ ಹೇಳ್ತಾನೆ. ಜನಕರಾಜ ಹೇಳಬೇಕಾದ್ರೆ ಈ ಸೀತಾ ಮಮ ಸುತ ತವ ಧರ್ಮಚರಿತವ ಅಂತ ಹೇಳಬೇಕಾದ್ರೆ ನನ್ನ ಸೀತೆ ನಿನಗೆ ನೆರಳಿನ ಹಾಗೆ ಇರ್ತಾಳೆ ಅಂತ. ಎಷ್ಟೋ ಜನ ಮಾಡರ್ನ್ ಕಂಪ್ಲೇಂಟ್ ಮಾಡ್ತಾರೆ, ಏನು ರೀ ಹೆಣ್ಣದ ನೆರಳ, ಹೆಂಡತಿಯಂದ ನೆರಳ, ಅದು ಜೀವ ಇಲ್ವಾ ಅಂತ. ಹಾಗಲ್ಲ, ಅದು ನೆರಳಿನ ಹಾಗೆ ಬದುಕೋದು ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾರೆ. ನೆರಳು ಮುಟ್ಟಿದ್ದು ಕಾಲನ್ನು, ಎಲ್ಲಿ ಹೋಗಿ ನೀವು, ನೆರಳಿರೋದು ಕಾಲಿನಿಂದಾನೇ ಬರೋದು, ನಿಮ್ಮ ಜೊತೆಗೆ ಇರ್ತಾಳೆ ಅಂತ. ಎಷ್ಟು ಚಂದದ ವರ್ಣನೆ ಮಾಡ್ತಾರೆ ಅಂದರೆ, ನೀನು ಸೂರ್ಯನ ಕಡೆ ಮುಖ ಮಾಡಿ ಹೋಗುವಾಗ ನೆರಳು ಹಿಂದೆ ಇರ್ತದೆ. ಅಂದರೆ ನೀನು ಉಚ್ಛ್ರಾಯ ಕಾಲದಲ್ಲಿ ನೀನು ಮೇಲಕ್ಕೆ ಏರ್ತಾ ಹೋಗ್ತಿರ್ಬೇಕಾದ್ರೆ, ಸಾಧನೆ ಕಡೆ ಹೋಗ್ತಿರ್ಬೇಕಾದ್ರೆ ನಿನ್ನ ವೈಫಲ್ಯಗಳು ಹಿಂದಿರ್ತವೆ, ನಿನಗೆ ಕಾಣಿಸಲ್ಲ. ಹೆಂಡತಿ ನಿನ್ನ ಹಿಂದೆ ನಿಂತ್ಕೊಂಡು ಕಾಯ್ತಾಳೆ ನೆರಳಿನ ಹಾಗೆ. ನೀನು ಕಷ್ಟ ಕಾಲ ಬಂದಾಗ ನೀನು ತಲೆ ಮೇಲೆ ಇರ್ತದೆ ಬಿಸಿಲು, ಕೆಟ್ಟ ಬಿಸಿಲು, ಕಾಲು ಸುಡ್ತದೆ ನಿಂದು, ತಲೆ ಮೇಲೆ ಬಿಸಿಲಿದ್ದಾಗ ನೆರಳೆಲ್ಲಿರುತ್ತೆ, ಕಾಲಲ್ಲೇ ಇರುತ್ತೆ. ನಿನ್ನ ಹೆಂಡತಿ ಆದವಳು ನಿನ್ನ ಕಷ್ಟ ಕಾಲದಲ್ಲಿ ಹೆಜ್ಜೆ ಹಾಕಿ ನಡೀತಾಳೆ ನಿನ್ನ ಜೊತೆಗೆ. ನೀನು ಹಾಗೇ ನಡೀತಾ ಇದೆಯಾ, ಸೂರ್ಯ ಹಿಂದೆ ಬಂದಿದ್ದಾನೆ, ನಿನ್ನ ನೆರಳು ಮುಂದೆ ಇದೆ, ನಿನಗೆ ವಯಸ್ಸಾಗಿದೆ, ದೇಹ ಶಕ್ತಿ ಕುಂದಿದೆ, ಬುದ್ಧಿಶಕ್ತಿ ಕಮ್ಮಿ ಆಗಿದೆ, ಆರೋಗ್ಯ ಕೆಡ್ತಾ ಇದೆ. ಆಗ ಹೆಂಡತಿ ತಾಯಿ ಹಾಗೆ ಮುಂದೆ ನಿಂತು ನೀನು ಆರೈಕೆ ಮಾಡ್ತಾಳೆ. ಆದ್ದರಿಂದ 3 ಕಾರ್ಯ ಮಾಡ್ತಿರೋದ್ರಿಂದ ನಿನ್ನ ಹೆಂಡತಿ ನಿನ್ನ ನೆರಳಿನ ಹಾಗೆ ಇರ್ತಾಳೆ ಅಂತ. ಈಗ ಶಾರದಾ ಮಾತೆ ಇದ್ದದ್ದು ಹಾಗೇನೆ, ನೆರಳಿನ ಹಾಗೆ ಇದ್ದದ್ದು. ಒಂದು, ಆಕೆಗೆ ಯಾರೂ ಕಂಡೀಷನ್ ಹಾಕೋಕ್ಕೆ ಸಾಧ್ಯ ಇರಲಿಲ್ಲ. ಶಾರದಾ ಮಾತೆ ಪ್ರೀತಿ ಅಂದರೆ ಮುಗೀತು, ಪ್ರೀತಿಯಿಂದ ಯಾರೇ ಬಂದರೂ ಸಹಾಯ ಮಾಡಬೇಕು. ರಾಮಕೃಷ್ಣರ ಒಂದು ತರುಣ ತಂಡ ಇತ್ತಲ್ಲ, ನಾನು ಈ ಸಲ ಮುದ್ದಾಮಾಗಿ ಅವ್ರು ಯಾರ ಬಗ್ಗೆನೂ ತೊಗೊಳ್ಳಿಲ್ಲ, ಯಾಕಂದರೆ ತೊಗೊಂಡ್ರೆ ರಾಮಕೃಷ್ಣದ ಬಿಟ್ಟರೆ ನರೇಂದ್ರ ಕಡೆ ಹೋಗ್ಬಿಡುತ್ತೆ ಪೂರ್ತಿ. ಅದು ಬಿಟ್ಟು ಅವ್ರ ತರುಣ ಸಂಘ ಇತ್ತಲ್ಲ, ಒಂದು ತಯಾರಿ ಇತ್ತಲ್ಲ, ನರೇನ್ ಲೀಡರ್ ಆಗಿ ಲಾಟು ಮಹಾರಾಜ್, ಶರದ್ ಬಾಬು ಅವರೆಲ್ಲ 12 ಜನ ಶಿಷ್ಯರು. ಭಾಳ ಪ್ರೀತಿ ಅವರಿಗೆ ಗುರುಗಳ ಬಗ್ಗೆ. ಪ್ರೀತಿ ಅನ್ನೋದಕ್ಕಿಂತ ದೇವರೇ ಅವರು. ಅವ್ರನ್ನೆಲ್ಲ ನೋಡ್ಕೋಬೇಕಲ್ಲ, ಅವ್ರನ್ನೆಲ್ಲ ಕಾಳಜಿ ಮಾಡೋ ಕೆಲಸ ಇವ್ರದ್ದು.
ಅವ್ರದ್ದೆಲ್ಲ ಊಟ ನೋಡ್ಕೋಬೇಕು. ರಾಮಕೃಷ್ಣರು ಬಿಗಿ ಬಹಳ ಶಿಷ್ಯರ ಮೇಲೆ. ಅವ್ರು ಎಷ್ಟು ಊಟ ಮಾಡಬೇಕು ಎಲ್ಲ ತೀರ್ಮಾನ ಅವರೇ ಮಾಡಬೇಕು. ಅವ್ರು ಹೇಳ್ತಿದ್ರಂತೆ, ರಾತ್ರಿ ಊಟಕ್ಕೆ ರಾಖಾಲನಿಗೆ 6 ಚಪಾತಿ, ಲಾಟೂಗೆ 5, ಹಿರಿ ಗೋಪಾಲ ಮತ್ತು ಬಾಬುರಾಮಗೆ 4 ಚಪಾತಿ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಅವು ಸಣ್ಣ ಸಣ್ಣ ಚಪಾತಿ ಇರಬೇಕು ಪಾಪ. ಈ ಬಂಗಾಲಿ ಹುಡುಗರು, ಗಟ್ಟಿ ಹುಡುಗರು, ಆ ತರುಣ ವಯಸ್ಸು, ಹಸಿವೆ ಆಗ್ತದಲ್ಲ. ಶಾರದಾ ಮಾತೆ ಹೇಳಿದ್ದಾರೆ, ಇಷ್ಟೇ ಕೊಡಬೇಕು ಇವರಿಗೆ ಅಂತ ಹೇಳಿದ್ದಾರೆ. ಇವರೇನೂ ಕೇಳ್ತಿರ್ಲಿಲ್ಲ. ಅವ್ರು ಬಂದಾಗ ಹೊಟ್ಟೆ ತುಂಬ ಊಟಕ್ಕೆ ಹಾಕಿಬಿಡ್ಬೇಕು, ಹಾಕಿ ಕಳಿಸ್ಬಿಡೋರು. ಹೊರಗೆ ಬಂದಾಗ ರಾಮಕೃಷ್ಣ ಸುಳು ಸಿಕ್ತಿದ್ವು, ಹಿಂಗೆ ಬೇಕಾದಂಗೆ ಹಾಕ್ತಾಳೆ ಯಾಕೆ ಊಟಕ್ಕೆ ಅಂತ. ಬಾಬುರಾಮ್ ಸಿಕ್ಕ ಎದುರುಗಡೆ ದಿಟ್ಟಿಸ್ ನೋಡಿದರು. ಬಾಬುರಾಮ್, ಸತ್ಯ ಹೇಳು, ನಿನ್ನೆ ರಾತ್ರಿ ಎಷ್ಟು ಚಪಾತಿ ತಿಂದೆ? ಅವನು ಸುಳ್ಳು ಹೇಳೋ ಸಾಧ್ಯವೇ ಇಲ್ಲ. ಗುರುಗಳೇ, 6 ತಿಂದೆ. 6 ತಿಂದ್ಯಾ? ನೀನು ತಿನ್ನೋದು ಪರ್ಮಿಷನ್ ಎಷ್ಟಿತ್ತು? ನೀನು ತಿನ್ನಬೇಕಾದದ್ದು 4, 6 ಯಾಕೆ ತಿಂದೆ ನೀನು ಅಂತ ಅವನು ತಡಬಡಿಸ್ಬಿಟ್ಟ. ಇಲ್ಲ, ನಾನು ಬೇಡ ಅಂದೆ, ಅಮ್ಮ ಒತ್ತಾಯ ಮಾಡಿ ಹಾಕ್ಬಿಟ್ರು, ತಿಂದುಬಿಟ್ಟೆ. ಕರಿ ಯಾಕೆ ನಾನು ಕರೆದ್ರು. ಕರೆದ್ಬಿಟ್ಟು ಸೀದಾ, ನಿನಗೇನು ಹೇಳಿದ್ದೆ ನಾನು, ಅತಿ ಪ್ರೀತಿ ಮಾಡಿದ್ರೆ ಹುಡುಗರು ಹಾಳಾಗಿ ಹೋಗ್ತಾರೆ, ಅಧ್ಯಾತ್ಮ ಹಾದಿಯಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಇವರು, ಆದ್ದರಿಂದ ಯಾಕೆ ಮೀರಿದೆ ಅಂತ ಕೇಳಿದರು. ಅದಕ್ಕೆ ಎಷ್ಟು ಚಂದ ಹೇಳ್ತಾರೆ ಅವರು. ಆ ಮಕ್ಕಳು 2 ಚಪಾತಿ ತಿಂದರೆ ಅಷ್ಟೊಂದು ಯಾಕೆ ತಲೆ ಕೆಡಿಸ್ಕೋತೀರಿ? ಅವ್ರ ಭವಿಷ್ಯ ನಾನು ನೋಡ್ಕೋತೀನಿ ಬಿಡಿ. ಇದೆಷ್ಟು ಚಂದದ ಮಾತಿದು, 2 ಫಿಲಾಸಾಫಿಕಲ್ಲೂ ಆಗುತ್ತೆ. ಅವ್ರ ಭವಿಷ್ಯ ನಾನು ನೋಡ್ಕೋತೀನಿ ಬಿಡಿ, ನೀವು ತಲೆ ಕೆಡಿಸ್ಕೋಬೇಡಿ. ಅವ್ರ ಊಟದ ವಿಷಯಕ್ಕೆ ನೀವು ತಲೆ ಹಾಕಬೇಡಿ, ಅದು ನನ್ನ ಡಿಪಾರ್ಟ್ಮೆಂಟ್. ಅದು ನೀವೇನು ಧ್ಯಾನ ಕೊಡ್ತೀರೋ, ಶಕ್ತಿ ಕೊಡ್ತೀರೋ ಕೊಡಿ ಅವರಿಗೆಲ್ಲ, ಆದರೆ ಊಟದ ವಿಷಯ ಬಂದಾಗ ನೀವು ಅಡ್ಡ ಬರಬಾರ್ದು ಅಂತ ಹೇಳಿ ರಾಮಕೃಷ್ಣರು ಹೇಳಿದ್ರಂತೆ. ಹೌದಮ್ಮ, ಅವ್ರ ಭವಿಷ್ಯ ನೀನೇ ನೋಡ್ಕೋಬೇಕು ಮುಂದೆ. ಹಾಗೆ ಆಯಿತು. ಮುಂದೆ ರಾಮಕೃಷ್ಣ ನಿರ್ಯಾಣ ಆದಮೇಲೆ ಈ 12 ಜನ ತರುಣರಿಗೆ ಮೂಲ ಶಕ್ತಿಯಾಗಿ ನಿಂತವರು ತಾಯಿ.